ಹಾಸ್ಪಿಟಲ್ಸ್ ಅಂದ್ರೆ ಅಪೋಲೋ, ರಾಮಯ್ಯ ಈ ತರ ಒಂದು 15-20 ಇದೆ. ಅಲ್ಲ ಕ್ಯಾಂಪ್ ಎಲ್ಲಿ ಮಾಡ್ತೀರಾ ಈಗ ಹಾಸ್ಪಿಟಲ್ ಅಲ್ಲಿ ಇನ್ ಹೌಸ್ ಮತ್ತೆ ಯಾವ ಹಾಸ್ಪಿಟಲ್ ಎಲ್ಲ ಲಿಸ್ಟ್ ಇದೆ ನಿಮಗೆ ಕೊಡ್ತೀನಿ. ಅಪೋಲೋ ಜಯನಗರ್, ಅಪೋಲೋ ಶೇಷಾದ್ರಿಪುರಂ, ಮಲ್ಲಿಗೆ ಹಾಸ್ಪಿಟಲ್, ಈವನ್ ಹಾಸ್ಪಿಟಲ್, HCG ಸಪೋರ್ಟ್ ಇಂದ ನಮಗೆ ಅದೇ ಒಂದು ಲಿಸ್ಟ್ ಕೊಡಿ ಎಲ್ಲೆಲ್ಲಿ ಇದಪ್ಪ ಅವರ ಕೊಡ್ಬೇಕಾ ಬೇಡವಾ ಮಣಿಪಾಲ್ ಹಾಸ್ಪಿಟಲ್ ಮಿಲರ್ಸ್ ರೋಡ್ ಅಲ್ಲಿ, ಅಪೋಲೋ ಶೇಷಾದ್ರಿಪುರಂ, ಮಲ್ಲಿಗೆ ಹಾಸ್ಪಿಟಲ್ ಕ್ರೆಸೆಂಟ್ ರೋಡ್, ಈವನ್ ಹಾಸ್ಪಿಟಲ್ ರೇಸ್ ಕೋರ್ಸ್ ರೋಡ್, ರಾಮಯ್ಯ MSR ನಗರ್, ಅಪೋಲೋ ಜಯನಗರ್, ಬೃಂದಾವನ್ ಹಾಸ್ಪಿಟಲ್ ಚಾಮರಾಜಪೇಟ್, ದಾಸಪ್ಪ ಹಾಸ್ಪಿಟಲ್ ಬಸವನಗುಡಿ, ಅರ್ಹಂ ಹಾಸ್ಪಿಟಲ್ BSK ಫಸ್ಟ್ ಸ್ಟೇಜ್, ಆನ್ಯಾ ಹಾಸ್ಪಿಟಲ್ ವಿಜಯನಗರ್, ಈಟಾ, ಶೋಭಾ, ಪ್ರೆಸ್ಟೀಜ್ ಈ ಎಲ್ಲ ಅಪಾರ್ಟ್ಮೆಂಟ್ ನಲ್ಲಿ ಕೂಡ ನಮಗೆ HCG ಸಪೋರ್ಟ್ ಇಂದ ಅವ್ರ ಅಪಾರ್ಟ್ಮೆಂಟ್ ನಲ್ಲಿ ಇದು ಚಿಕ್ಕ ಕ್ಯಾಂಪ್ ಹಾಕ್ತಾ ಇದೀವಿ. ಆ ದಿವಸ 4ನೇ ತಾರೀಕಿಗೆ ಬೆಳಗ್ಗೆ 9 ರಿಂದ ಸಾಯಂಕಾಲ 6 ಗಂಟೆ ತನಕ. ಮತ್ತೆ ಲಯನ್ಸ್ ಕ್ಲಬ್ ಶ್ರೀರಾಮ್ಪುರಂ, MPJ ಮೆಡಿಕಲ್ ಕಾಲೇಜ್ ಹೊಸಕೋಟೆಯಲ್ಲಿ, BCUS ನ್ಯೂ ಬೆಲ್ ರೋಡ್ ಅಂಡ್ ಒಂದು ರೆಸಿಡೆಂಟ್ ಆರ್ಗನೈಸೇಷನ್ ಇದೆ ಇನ್ನ ಕೆಂಗೇರಿಯಲ್ಲಿ, ಅಲ್ಲಿ ಕೂಡ ನಾವು ಮಾಡ್ತಾ ಇದೀವಿ. ಇದೆಲ್ಲ ಕ್ಯಾಂಪ್ ಒಂದೇ ದಿವಸಕ್ಕೆ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ. ಯಾರ ಮಹಿಳೆ ಕೂಡ ಬರಲಿ, ಫ್ರೀ ಆಗಿ ಇದು ಮಾಡ್ತೀವಿ ಟೆಸ್ಟಿಂಗ್, ಮತ್ತೆ ಆಮೇಲೆ ವ್ಯಾಕ್ಸಿನೇಷನ್ ಫ್ರೀ ಆಗಿರುತ್ತೆ. ದಿನೇಶ್ ಗುಂಡ್ರಾವ್ ಉದ್ಘಾಟನೆ ಮಾಡ್ತಾರೆ ಅಂತ ಹೇಳಿದೀರಾ, ಎಲ್ಲಿ ಆ ಫಂಕ್ಷನ್? ಅದು ಮೇನ್ ಸೆಂಟರ್ ಆರೋಗ್ಯ ಸಚಿವ ಎಲ್ಲಿ ಸರ್ ನಾವು ಅವ್ರ ಹತ್ರ ಮಾತಾಡಿದೀವಿ. ನಾವು ವಿ ಪುಟ್ ಅನ್ ಅಪ್ಲಿಕೇಶನ್. ಹಿ ಟೋಲ್ಡ್ ಕಿ ಅಸೆಂಬ್ಲಿ ನಡೀತಾ ಇದೆ. He hasn't guaranteed us, but we have our permission ಇಂದಾನೆ ನಾವು ಇದು ಕೆಲಸ ಶುರು ಮಾಡಿದೀವಿ. ಅವ್ರಿಗೆ ಮೀಟ್ ಮಾಡಿ ಅದು ಶುರು ಮಾಡಿದ್ವಿ. ಅಸೆಂಬ್ಲಿ ಇಂದ ಅವ್ರು ಬರ್ತಾರೆ ಬರಲ್ಲ ಅದು ನಾವು ಏನು ಗ್ಯಾರಂಟಿ ಹೇಳಲ್ಲ. ಆದ್ರೆ ಇನಾಗ್ರೇಷನ್ ಮಾತ್ರ ನಾವು ಈವನ್ ಹಾಸ್ಪಿಟಲ್ ರೇಸ್ ಕೋರ್ಸ್ ರೋಡ್ ಅಲ್ಲಿ ನಾವು ಶುರು ಮಾಡ್ತೀವಿ. ನಮ್ದು ಫಸ್ಟ್ ಕ್ಯಾಂಪ್ ಅಲ್ಲಿನೇ. ಸೆಲೆಬ್ರಿಟಿನೂ ಕರೆದಿದ್ದೀವಿ, ಅವ್ರು ಇನ್ನ ಕನ್ಫರ್ಮೇಶನ್ ಕೊಟ್ಟಿಲ್ಲ. ಅದೇ ಇವತ್ತು ಸಾಯಂಕಾಲ ತನಕ ಕೊಟ್ಬಿಡ್ತಾರೆ. ಸಂಜನಾ ಗಲ್ರಾಣಿ ಅಂತ ಅವ್ರು ನಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಕೂಡ ಹಾಕಿದ್ದಾರೆ. ಸೊ ಅದು ತುಂಬಾ ವೈರಲ್ ಆಗಿದೆ. ಎಲ್ಲ ಜನರು ತುಂಬಾ ಅಂದ್ರೆ ಅದರ್ ಸೊಸೈಟಿ ಎಕ್ಸೆಪ್ಟ್ ಫಾರ್ ಜೇಮ್ಸ್ ಬೇರೆ ಕಮ್ಯುನಿಟಿನೂ ಅದು ನೋಡಿ ಅವ್ರಿಗೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇದೆ, ಮೋಟಿವೇಟ್ ಆಗ್ತಾ ಇದೆ. ನಮಗೆ ಕಾಲ್ಸ್ ಬರ್ತಾ ಇದೆ ರಿಜಿಸ್ಟ್ರೇಷನ್ಗೋಸ್ಕರ. ಸೊ ಆ ತರ ನಾವು ಸರ್ ಫ್ರೀ ಇದ್ರೆ ನಾವು ಡೆಫಿನೆಟ್ಲಿ ಸರ್ ಪ್ರೆಸೆನ್ಸ್ ಅಲ್ಲಿ ಇನಾಗ್ರೇಷನ್ ಆಗುತ್ತೆ. ಮೇಡಮ್ ಈಗ ಗರ್ಭಾಶಯ ಕ್ಯಾನ್ಸರ್ ಗರ್ಭಕೋಶವನ್ನು ತೆಗೆದವರೆಗೂ ಬರುತ್ತಾ? ಹೌದು ಹೌದು. ಇದು ಗರ್ಭಕೋಶವನ್ನು ರಿಮೂವ್ ಮಾಡಿದ ಇದು ಸರ್ವಿಕ್ಸ್ ಅಂತ ಬರುತ್ತೆ ಕೆಳಗೆ ಅದು ಭಾಗ. ಅದಕ್ಕೆ ಇದು ಎವ್ರಿ ಇಯರ್ ಒನ್ಸ್ ಇದು ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡಿಸಲೇಬೇಕು. ಇದಕ್ಕೆ ವ್ಯಾಕ್ಸಿನ್ ಕೂಡ ಇದೆ. ನಾವು 15 ಇಯರ್ಸ್ ಈಗ ಹುಡುಗಿಯರು ಇರ್ತಾರೆ, ಅವ್ರಿಗೆ ವ್ಯಾಕ್ಸಿನೇಷನ್ ಕೊಟ್ಬಿಟ್ರೆ ಅವ್ರಿಗೆ 6-10 ವರ್ಷ ಅದು ಬರೋಕ್ ಸಾಧ್ಯ ಇಲ್ಲ. ಆದ್ರೆ ಎಕ್ಸ್ಟ್ರೀಮ್ ಕೇಸಸ್ ಅಲ್ಲಿ ಅದು ಕೂಡ ಬರುತ್ತೆ. ಅದಕ್ಕೆ ಪ್ಯಾಪ್ಸ್ಮಿಯರ್ ಟೆಸ್ಟ್ ತುಂಬಾ ನೆಸೆಸರಿ. ಎವ್ರಿ ಇಯರ್ ಒನ್ಸ್ ಆಲ್ ದ ಲೇಡೀಸ್ ಹ್ಯಾವ್ ಟು ಗೆಟ್ ಇಟ್ ಡನ್. ಮತ್ತೆ ಪ್ಯಾಪ್ಸ್ಮಿಯರ್ ಟೆಸ್ಟ್ ಇದು ಒನ್ಸ್ ಅ ಇಯರ್ ಮಾಡಲೇಬೇಕು. ಇದು ಫಸ್ಟ್ ಸ್ಟೇಜ್ ಅಲ್ಲಿ ಇದು ಇಫ್ ಯು ಗೆಟ್ ಟೆಸ್ಟೆಡ್ ಫಾರ್ ಫಸ್ಟ್ ಸ್ಟೇಜ್ ನಾವು ಅದು ಅವಾಗಲೇ ವ್ಯಾಕ್ಸಿನ್ ಇಂದ ಇರಾಡಿಕೇಟ್ ಮಾಡಬಹುದು. 4th ಸ್ಟೇಜ್ ಇದ್ರೆ ಅದು ಕಷ್ಟ ಆಗುತ್ತೆ. ಆದ್ರೆ ಇದು ತುಂಬಾ ಸಾಮಾನ್ಯವಾದ ಕ್ಯಾನ್ಸರ್, ಆದ್ರೆ ತುಂಬಾ ನೆಗ್ಲೆಕ್ಟ್ ಆಗಿರೋದು ಕ್ಯಾನ್ಸರ್. ನಾವು ನಮ್ಮ ಅಖಿಲ ಭಾರತೀಯ ಮಹಿಳಾ ಮಂಡಲ್ ಆರೋಗ್ಯ ಪ್ರಾಜೆಕ್ಟ್ ಇಂದ ನಮಗೆ ಇದು ನಿರ್ದೇಶ ಬಂದಿದೆ ಕಿ ಫುಲ್ ಆಲ್ ಓವರ್ ಇಂಡಿಯಾ ಆ ದಿವಸ ನಾವು ಎಲ್ಲ 550+ ಬ್ರಾಂಚಸ್ 60,000 ಮೆಂಬರ್ಸ್ ಎಲ್ಲ ಕೂಡ ಆ ಒಂದು ದಿವಸದಲ್ಲಿ ಎಷ್ಟಾಗುತ್ತೆ ಅಷ್ಟು ಪೀಪಲ್ಗೆ ರೀಚ್ ಮಾಡಿ ಇದು ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡಿಸಬೇಕು ಆ ದಿವಸ. ಒಂದು ಕಡೆ ಕ್ಯಾನ್ಸರ್ ಡಿಟೆಕ್ಷನ್ ಆದ್ಮೇಲೆ ಅದರ ವೆಚ್ಚವನ್ನ ಕಡಿಮೆ ಮಾಡಕ್ಕೆ ಏನಾದರೂ ಪ್ರಾಜೆಕ್ಟ್ ಇದಾವ ಮೇಡಮ್? Yes, very costly. Yes. Definitely we are coming up with phase 2 vaccination. ಅದು ಕೂಡ ನಾವು ಇದರಲ್ಲಿ ಹಾಕಿಲ್ಲ ಅಂದ್ರೆ ಅದು ನಮ್ಮದು ಮೇನ್ ಅಜೆಂಡಾ. As soon as you get tested, the reports will go to our national committee, and we are coming up with a second phase, which is vaccination, which is again going to be free for everybody, whoever gets tested. And 15+ girls, if they are ready, for them also we are providing free vaccination. And mostly ನಮಗೆ ಈ ಇದು ಬಗ್ಗೆ ಎಷ್ಟು ಬರೀತೀವಿ ಚೆನ್ನಾಗಿ ನಾವು ರೀಚ್ ಆಗಬೇಕು. ಇದು ಫುಲ್ ಫ್ರೀ ಆಫ್ ಕಾಸ್ಟ್. ನಂಬರ್ಸ್ ಕೂಡ ಕೊಟ್ಟಿದ್ದೀವಿ, ಪ್ಲೀಸ್ ರಿಜಿಸ್ಟರ್ ಮಾಡಕ್ಕೆ ಹೇಳಿ. ಸ್ಲಾಟ್ ಬುಕ್ ಆಗಿಬಿಟ್ರೆ ಅವ್ರಿಗೆ ಜಾಸ್ತಿ ವೇಟ್ ಮಾಡೋದು ಬೇಡ. ಸ್ಲಾಟ್ ಬುಕ್ ಆಗಿದ ತಕ್ಷಣ ಅವರು ಆ ಟೈಮ್ಗೆ ಬಂದು ಫ್ರೀ ಆಗಿ
ಪ್ಲೀಸ್ ಎಷ್ಟು ಜನಕ್ಕೆ ರೀಚ್ ಆಗುತ್ತೆ, ಎಲ್ಲಾ ಕಮ್ಯುನಿಟಿಗೆ ರೀಚ್ ಆಗಬೇಕು ಅಂತ ನಾವು ಕೇಳ್ತಾ ಇದ್ದೀವಿ.